ಹಡ್ಡಿ ನಿನ್ನೇರಿ ನೀರ್ ಹಸಿನಿ ಮತ್ತ ಒಣಗೈತೆ ಇದು ಅವನ ಹಡ್ಡಿ ನೆಲಾನು ಕಲ್ಲದಂಗ ಆಗೈತಿ. ಇದಕ್ಕೊಂದ್ ಏನ್ರ ಉಪಾಯ ಮಾಡ್ಬೇಕಲ್ಲ ಇನ್ನ. ಎಲ್ಲ ಇದ್ಯಾವ್ದು ಕ್ಯಾಂಪ್ ಕಾರ್ ನಮ್ ತೊಳ ಕಡೆ ಬತ್ಲ. ಏನ್ರಿ ಗುರಪ್ಪಣ್ಣ ಏನ್ ಇಂತ ಬಿಸ್ಲಾಗ ಏನ್ ಮಾಡಾಕತ್ತೀರಿ? ಏನ್ರಿ ನೀರ್ ಬಿಟ್ಟಿವಿ ಬರ್ರಿ. ನೀರ್ ಒಂದ್ ನಿನ್ನೆ ಹಸಿನಿ ಹೊಳ್ಳೆ ನೀರೆಲ್ಲಾ ಒಣಗಾಕತೈತಿ. ಇದಕ್ ಏನಾರಿ ಮಾಡ್ಬೇಕ್ರಿ. ಇದಕ್ಕೊಂದ್ ಏನ್ರಿ ಉಪಾಯ ಮಾಡ್ಬೇಕಾಗೈತ್ರಿ. ಇದಕ್ಕಾಗಿ ನಮ್ಮಲ್ಲಿ ಒಂದ್ ಔಷಧ ಬಂದೈತ್ರಿ. ಏನ್ರಿ ಅದ? ನೋಡ್ರಲ್ಲ ಎಲ್ಲಿದೆಯೋ ಪ್ರಭು ಪ್ರಭು ಪ್ರಭು. ನಾ ಬಂದೆ ಸರ್. ರೈತ ಅನ್ನ ಕೊಡುವ ದಾತ ಜೀತ ಬೆಳೆಸಿ ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಸರ್. ಓ ಅಷ್ಟೊಂದು ಸ್ಪೆಷಲ್. ಆಕ್ಟಿವ್ ಅಂದ್ರೆ ಎಲ್ಲಾ ಒಂದ್ ಬೆಳೆಗಳನ್ನ ಆಕ್ಟಿವ್ ಆಗಿರ್ತೈತ್ರಿ. ನೀವು ಈ ನೀರಿನ ಸಮಸ್ಯೆ ಹೇಳಾಕತ್ತೀರಿ. ನಿಮ್ಮ ಭೂಮಿ ಒಳಗ ನೀರ್ ಹಸುವಾಗಿದನ್ನ ಏನಾದ್ರು ನೀವು ನೀರೊಳಗ ಹಾಕಿ ಬಿಟ್ರಿ ಅಂದ್ರ ನಿಮ್ಮ ಭೂಮಿ ಜಾಸ್ತಿ ಹಸಿ ಹಿಡ್ಕೋತೈತಿ. ಮತ್ತೆ ನೀವು ಗೊಬ್ಬರ ಹಾಕ್ತಿರ್ತಿರ್ಲಿಲ್ಲ, ರಾಸಾಯನಿಕ ಗೊಬ್ಬರ, ಅದ್ರಾಗ ಇದನ್ನ ಮಿಕ್ಸ್ ಮಾಡಿದ್ರಿ ಅಂದ್ರೆ ನಿಮ್ಮ ಗೊಬ್ಬರವನ್ನ ವೇಗವಾಗಿ ಕರಗಿಸಿ ಬೆಳಿಗ್ಗೆ ಮುಟ್ಟಿಸ್ತೈತಿ. ಈಗ ನೀವು ಬೇಸಿಗೆ ದಿನದಾಗ ಆಗಿರ್ಬೋದು ಟಾನಿಕ್ ಅಂತ ಸ್ಪ್ರೇ ಕೊಡ್ತಿರ್ತೀರಿ. ಆ ಸ್ಪ್ರೇ ಒಳಗೆ ಇದನ್ನ ಹಾಕಿ ಕೊಟ್ರಿ ಅಂದ್ರ ಜಲ್ದಿ ರಿಸಲ್ಟ್ ತಗೋತೈತಿ. ಅಂದ್ರೆ ಸ್ಪ್ರೆಡರ್ ಆಗಿ ಕೆಲಸ ಮಾಡ್ತೈತಿ. ಅದು ಲಕ್ಷಾಂತರ ರೈತರು ಈ ಔಷಧನ ಉಪಯೋಗ ಮಾಡ್ಯಾರ. ವಿಡಿಯೋಗಳು ಕೂಡ ನೀವು ಈ ರೀತಿ ಅದಾವ ನೋಡ್ಬೋದು. ಜಮಖಂಡಿ ತಾಲೂಕು ಸಾವಳಿಯಿಂದ ಮಾತಾಡ್ತೀರಿ. ನನ್ನ ಹೆಸರು ಪ್ರಶಾಂತ್ ಮಾಳಿ ಅಂತೇಳಿ. ಆಕ್ಟಿವ್ 80 ಅಂತೇಳಿ ಔಷಧಿ ಯೂಸ್ ಮಾಡಿವ್ರಿ ನಾವು. ಇದನ್ನ ನೀರಾಗ ಡ್ರಿಪ್ನಾಗ ಬಿಡೋದ್ರಿಂದ ದ್ರಾಕ್ಷಿಗೆ ನೀರಿನ ತೇವಾಂಶ ಹೆಚ್ಚು ಹಿಡ್ಕೊಳೈತ್ರಿ. ಔಷಧಿ ಹಾಕಿ ಸ್ಪ್ರೇ ಮಾಡೋದ್ರಿಂದ ಸ್ಪ್ರೆಡರ್ ಆಗಿ ಕೆಲಸ ಮಾಡ್ತೈತಿ. ರೈತರು ಎಲ್ಲರೂ ಯೂಸ್ ಮಾಡಿ. ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ರೈತರು ರಾಮಪ್ಪ ಮುತ್ತಪ್ಪ ಗುಂಡಾಳ್ರಿ. ನಾವು 5 ವರ್ಷದಿಂದ ಯೂಸ್ ಮಾಡತ್ತೀವಿ ಸರ್. ಇದು ನಾವು ದ್ರಾಕ್ಷಿ ರೀ, ಕಬ್ಬರಿ ಇದ್ರ ಬಗ್ಗೆ ನಮಗೆ ಬಹಳ ಪೂರ ಹೆಮ್ಮೆ ಅನ್ಸೈತ್ರಿ. ಬ್ಯಾಸಿಗೆ ನೀರಿಂದು ಒಂದಿಟ್ಟು ಕೊರತೆ ಇದ್ರು ಇದನ್ನ ಭೂಮಿ ತೇವಾಂಶ ಎಲ್ಲ ಇದನ್ನ ಮಾಡ್ಕೊಂಡು ಹೋಗ್ತೈತ್ರಿ. ಇದು ಎಲ್ಲ ರೈತರು ಉಪಯೋಗಿಸಬಹುದ್ರಿ. ನಮಸ್ಕಾರ ರೀ. ಬಾಗಲಕೋಟೆ ಜಿಲ್ಲಾ ರೀ, ಜಮಖಂಡಿ ತಾಲೂಕಾ ಸಾವಳಿ ಗ್ರಾಮ, ಕಾಶರಾಯ್ ಸಂಗಪ್ಪ ಬ್ಯಾಡಿ. ಇದನ್ನ 3 ವರ್ಷದಿಂದ ಚಲೋ ಮಾಡಿದೀವ್ರಿ. ನಮ್ಗ ಇಳುವರಿ ಚಲೋ ಬಂದತ್ರಿ. ಕಬ್ಬ, ದ್ರಾಕ್ಷಿ ಎಲ್ಲ ಮಾಡಿದ್ವಿ. ಈಗ ರೌಂದ್ ಅದು ಹಾಕ್ಲಿಕ್ಕೂ ನಡಿತೈತ್ರಿ. ತಂಪು ಹಿಡಿತೈತಿ ಹಿರಿಯ ಇದನ್ನ ಉಪಯೋಗ ಮಾಡಿದ್ವಿ. ಇನ್ನೂ ಆದ್ರೂ ಎಲ್ಲಾರು ಮಾಡ್ರಿ. ಮುಧೋಳ ತಾಲೂಕು ಶಿರೋಳ ಗ್ರಾಮದಿಂದ ರಮೇಶ್ ಬ್ಯಾಂಪ ಜಕ್ಕನವ್ರು ಅನ್ನೋದು. ಈ ಕಬ್ಬಿನ ಬೆಳೆಗೆ ಅನ್ನು 4 ವರ್ಷದಿಂದ ಡ್ರಿನ್ಸ್ ಆಯ್ತು ಸ್ಪ್ರೇ ಮಾಡ್ಕೊತಿದ್ದೆ. ಬೇಸಿಗೆ ನೀರಿನ ಅಭಾವ ಕಾರಣದಿಂದ ಬೆಳೆಗೆ ಆಯ್ತು ಭೂಮಿಗೆ ತಂಪನ್ನು ಕೊಡುತ್ತದೆ.